ರಾಜ್ಯದ ಹೆಸರಾಂತ ಸಿರಿಗೆರೆ ಮಠದಲ್ಲಿ ಉತ್ತರಾಧಿಕಾರಿ ಸಮರ ಶುರುವಾಗಿದೆ. ಶ್ರೀಗಳ ಬದಲಾವಣೆ ಕೂಗು ಹೇಳ್ತಿದ್ದಂತೆ ಮಠದ ಆವರಣದಲ್ಲಿ ಹೈ ಲೆವೆಲ್ ಮೀಟಿಂಗ್ ನಡೆದಿದೆ. ಬೈಲಾ ತಿದ್ದಿದ್ದಾರೆ ಎಂದಿದ್ದ ಶಾಮನೂರು ಅಂಡ್ ಟೀಮ್ಗೆ ಶ್ರೀಗಳೇ ಪಂಚ್ ಕೊಟ್ಟಿದ್ದಾರೆ. ಚಿತ್ರದುರ್ಗದ ಸಿರಿಗೆರೆ ತರಳಬಾಳು ಬೃಹನ್ಮಠ ಅಂದ್ರೆ ಅದಕ್ಕೊಂದು ಘನತೆ ಇದೆ, ಅದಕ್ಕೊಂದು ಗೌರವ ಇದೆ. ಅಕ್ಷರ ದಾಸೋಹ ಹಾಗೂ ಧಾರ್ಮಿಕ ದಾಸೋಹದ ಮೂಲಕವೇ ಹೆಸರುವಾಸಿಯಾದ ಮಠವಿದು. ಆದ್ರೀಗ ಇದೇ ಮಠದ ಅಂಗಳದಲ್ಲಿ ವಿವಾದದ ಕಿಚ್ಚೊಂದು ಎದ್ದಿದೆ. ಶ್ರೀಗಳ ಬದಲಾವಣೆ ಮಾಡಬೇಕು ಅಂತ ಸಮಾಜದ ಮುಖಂಡರೇ ಸಿಡಿದೇಳುತ್ತಿದ್ದಂತೆ ಮಠದ ಭಕ್ತರು ದಂಗೆದ್ದಿದ್ದಾರೆ. ಮಠದ ಅಂಗಳದಲ್ಲಿ ಪೀಠದ ಫೈಟ್. ನಿನ್ನೆ ಶಾಮನೂರು, ಇಂದು ಭಕ್ತರ ಮೀಟಿಂಗ್. ತರಳಬಾಳು ಸಿರಿಗೆರೆ ಮಠಕ್ಕೆ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳು ಪೀಠಾಧ್ಯಕ್ಷರಾಗಿ 45 ವರ್ಷಗಳೇ ಕಳೆದಿವೆ. ಹೀಗಾಗಿ ಶ್ರೀಮಠಕ್ಕೆ ಉತ್ತರಾಧಿಕಾರಿ ನೇಮಕ ಮಾಡಬೇಕು ಅನ್ನೋ ಕೂಗೆದ್ದಿದೆ. ಆದರೆ ಶ್ರೀಗಳೇ ಬೈಲಾ ತಿದ್ದುಪಡಿ ಮಾಡಿದ್ದಾರೆ ಅಂತ ಶಾಮನೂರು ಶಿವಶಂಕರಪ್ಪ ಜೊತೆ ಸಮಾಜದ ಮುಖಂಡರೂ ಸಿಡಿದೆದ್ದಿದ್ದಾರೆ. ಪೀಠಾಧ್ಯಕ್ಷರ ವಿರುದ್ಧವೇ ನಿನ್ನೆ ಸಭೆಯನ್ನು ನಡೆಸಿದ್ರು. ಇದರ ಬೆನ್ನಲ್ಲೇ ಮಠದ ಆವರಣದಲ್ಲಿ ಇವತ್ತು ಭಕ್ತರ ಸಭೆ ನಡೆಯಿತು. ಈ ವೇಳೆ ಶಾಮನೂರು ಆ್ಯಂಡ್ ಟೀಮ್ ವಿರುದ್ಧ ನಿಗಿನಿಗಿ ಕೆಂಡ ಕಾರಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದ ಶ್ರೀಗಳು ಸಮಾಜದ ಮುಖಂಡರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. 60 ವರ್ಷ ಆದ್ಮೇಲೆ ನಿವೃತ್ತಿ ಆಗಬೇಕು ಅಂತ ಬೈಲಾದಲ್ಲಿಲ್ಲ. ನಮ್ಮ ಪೂರ್ವಜರು 101 ವರ್ಷಗಳ ಹಿಂದೆಯೇ ಸಾಧು ಸದ್ಧರ್ಮ ಸಂಘ ಮಾಡಿದ್ದಾರೆ. ದೊಡ್ಡ ಗುರುಗಳೇ ಬೈಲಾ ತಿದ್ದುಪಡಿ ಮಾಡಿದ್ದು. ಇದರಲ್ಲಿ ಎಲ್ಲೂ 60 ವರ್ಷದ ಬಳಿಕ ನಿವೃತ್ತಿ ಆಗುವ ವಿಚಾರವಿಲ್ಲ ಎಂದಿದ್ದಾರೆ. ಸಂಘ ಸ್ಥಾಪನೆ ಆಗಿದ್ದು 1923 ಅಂತಲೇ ಗೊತ್ತಿಲ್ಲ. ನಿನ್ನೆ ಸಭೆ ಕರೆದರಿಗೆ ಅವರೇನು ತಿಳ್ಕೊಂಡಿದ್ದಾರೆ, 1977ರಾಗೆ ದೊಡ್ಡ ಗುರುಗಳು ಬೈಲಾ ಆಗಿದ್ರು. ಈಗಿನ ಗುರುಗಳು ಅದನ್ನು ತಿದ್ದಿ ತಮಗೆ ಹೆಂಗೆ ಬೇಕು ಹಾಗೆ ಅದನ್ನು ಪರಿಷ್ಕಾರ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ. ಒಟ್ನಲ್ಲಿ ಶಿಸ್ತು, ಸಂಯಮ, ಒಗ್ಗಟ್ಟಿಗೆ ಹೆಸರಾಗಿದ್ದ ಸಿರಿಗೆರೆ ಮಠದಲ್ಲೀಗ ಬದಲಾವಣೆ ಕಿಚ್ಚು ಎದ್ದಿದೆ. ಉತ್ತರಾಧಿಕಾರಿ ನೇಮಕ ವಿವಾದ ಇಲ್ಲಿಗೆ ನಿಲ್ಲುತ್ತೋ ಮತ್ತೊಂದು ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕು. ವಿನಾಯಕ್ ತೊಡರ್ನಾಳ್, ನ್ಯೂಸ್ 18 ಚಿತ್ರದುರ್ಗ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.